से अनार मीठी मीठी अनार। ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ನೋಡ್ಬೋದು 6 ಗಂಟೆ ಆಗಿದೆ. ನನ್ನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೋದು 6 ಗಂಟೆಯಿಂದನೇ. ಯೂಶಲಿ ನಾನು 6 ಗಂಟೆಗೆ ಎದ್ದೇಳೋದು, ಯಾಕೆಂದ್ರೆ ನನ್ನ ಮಗನಿಗೆ 8 o'clock ಸ್ಕೂಲ್ ಇರುತ್ತೆ, ಮತ್ತೆ ನನ್ನ ಹಸ್ಬೆಂಡ್ಗೆ 7:30 ಆಫೀಸ್ ಇರುತ್ತೆ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಹಾಗಾಗಿ ನಾನು 6 ಗಂಟೆಗೆ ಎದ್ದೇಳ್ತೀನಿ. ಆಚೆ ವೆದರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಕ್ಕಿಗಳು ಚಿಲಿಪಿಲಿ ಕೇಳೋದೇ ಒಂಥರ ಖುಷಿ ಮಾರ್ನಿಂಗ್ ಟೈಮಲ್ಲಿ. ಮತ್ತೆ ನಮ್ಮ ಮನೆ ನಿಯರ್ ಅಂದ್ರೆ 2 to 3 kilometers ರೈಲ್ವೆ ಸ್ಟೇಷನ್ ಇರೋದ್ರಿಂದ ಅದ್ರ ಸೌಂಡ್ ಕೇಳ್ತಾ ಇದೆ. ನಾನು ಮಾರ್ನಿಂಗ್ ಕಿಚನಿಗೆ ಬರ್ತಿದ್ದಂಗೆ ಫಸ್ಟ್ ಮಾಡೋ ಕೆಲಸ ಅಂದ್ರೆ ಯಾವ್ದಾದ್ರು ಒಂದು ಡಿಟಾಕ್ಸ್ ಜ್ಯೂಸ್ ಕುಡಿತೀನಿ. ಬೀಟ್ರೂಟ್ ಜ್ಯೂಸ್ ಇರ್ಬೋದು, ನೆಲ್ಲಿಕಾಯಿ, ಕುಂಬಳಕಾಯಿ, ಸೋರೆಕಾಯಿ, ಹಾಗಲಕಾಯಿ, ಅದ್ರಲ್ಲಿ ಯಾವ್ದಾದ್ರು ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಗಾಗಿ ನಾನು ಇವತ್ತು ಬೀಟ್ರೂಟ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ಜ್ಯೂಸ್ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೇದು, ತುಂಬಾ ಬ್ರೈಟ್ನೆಸ್ ಕೊಡುತ್ತೆ ಸ್ಕಿನ್ಗೆ. ಮತ್ತೆ ಆ ಬೀಟ್ರೂಟ್ ಪ್ಯೂರಿನಲ್ಲಿ ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ. ಲಿಶಾನ್ಗೆ ಇವತ್ತು ಬೀಟ್ರೂಟ್ ದೋಸೆ ಮಾಡೋಣ ಅನ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಪ್ಯೂರಿ ಎತ್ತಿಟ್ಕೋತಾ ಇದ್ದೀನಿ. ಆಚೆ ನೋಡ್ಬೋದು ವೆದರ್ ಹೇಗಿದೆ ಅಂತ, ತುಂಬಾ ಚೆನ್ನಾಗಿದೆ. ರೋಡ್ ಎಲ್ಲ ಖಾಲಿ ಖಾಲಿ ಇದೆ, ಯಾರು ಓಡಾಡ್ತಾ ಇಲ್ಲ. ಯೂಶಲಿ ಹೀಗೆ ಇರುತ್ತೆ. ಎಲ್ಲ ಒಳಗಡೆ ಅವರ ಕೆಲಸ ಏನಿರುತ್ತೆ ಅದೆಲ್ಲ ಮಾಡ್ಕೋತಾ ಇರ್ತಾರೆ. ಆಫೀಸ್ಗೆ ಹೋಗೋ ಟೈಮಲ್ಲಿ ಆಚೆ ಬರ್ತಾರೆ. ಈವ್ನಿಂಗ್ ಟೈಮ್ ತುಂಬಾ ಜನ ಇರ್ತಾರೆ, ವಾಕ್ ಮಾಡ್ತಾ ಇರ್ತಾರೆ, ಮತ್ತೆ ಮಕ್ಕಳನ್ನ ಪಾರ್ಕಿಗೆ ಅಂತ ಕರ್ಕೊಂಬಂದಿರ್ತಾರೆ. ಹಾಗಾಗಿ ಈವ್ನಿಂಗ್ ಟೈಮ್ ಜನ ಇರ್ತಾರೆ. ಮಾರ್ನಿಂಗ್ ಟೈಮ್ ಎಲ್ಲ ಬ್ಯುಸಿ ಇರ್ತಾರೆ, ಹಾಗಾಗಿ ಯಾರು ಕಾಣಲ್ಲ. ನೋಡ್ತಾ ಇರ್ಬೋದು, ನನ್ನ ಮಗನ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ದೋಸೆ ಬ್ಯಾಟರ್ಗೆ ಬೀಟ್ರೂಟ್ ಪ್ಯೂರಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಈ ತರ ದೋಸೆ ಮಕ್ಕಳಿಗೆ ಮಾಡ್ಕೊಟ್ರೆ ಅವರು ಖುಷಿಯಾಗೆಲ್ಲ ಖಾಲಿ ಮಾಡ್ಕೊಂಡ್ ಬರ್ತಾರೆ. ಅವ್ರು ಕಲರ್ಫುಲ್ ಆಗಿ ಟಿಫನ್ ತಿನ್ಬೇಕು ಅಂತ ಆಸೆ ಇರುತ್ತೆ. ಅಂದ್ರೆ ಮಕ್ಕಳು ಅಟ್ರಾಕ್ಟ್ ಆಗೋದೇ ಈ ತರ ಕಲರ್ಫುಲ್ ಟಿಫನ್ಗೆ. ಹಾಗಂತ ಕಲರ್ ಹಾಕಕ್ ಹೋಗ್ಬಾರ್ದು. ಏನ್ ಮನೇಲಿ ವೆಜಿಟೇಬಲ್ಸ್ ಇರುತ್ತೋ, ಸೊಪ್ಪುಗಳಿರ್ತಾವೋ ಅದರಲ್ಲೇ ಕಲರ್ಫುಲ್ ಆಗಿ ಮಕ್ಕಳಿಗೆ ಟಿಫನ್ ಪ್ರಿಪೇರ್ ಮಾಡ್ಕೊಡ್ಬೇಕು. ನಾನು ಯೂಶಲಿ ಇದೇ ಥರ ಮಾಡೋದು. ಚಪಾತಿ ಎಲ್ಲ ಮಾಡಿದ್ರೆ ನಾನು ಬೀಟ್ರೂಟ್ ಚಪಾತಿ, ಪಾಲಕ್ ಚಪಾತಿ, ಮೆಂತ್ಯ ಚಪಾತಿ ಅದೇ ಥರನೇ ಮಾಡೋದು. ನನ್ನ ಮಗನಿಗೆ ಅದೆಲ್ಲ ತುಂಬ ಇಷ್ಟ. ಈ ಥರ ಪುಟ್ಟಾಗಿ ದೋಸೆ ಕೊಟ್ಟರೆ ಅವರು ಖುಷಿ ಖುಷಿಯಾಗಿ ತಿನ್ಕೊಂಬರ್ತಾರೆ. ಚಿಕ್ಕದಾಗಿರುತ್ತೆ. ನನ್ನ ಮಗ ನರ್ಸರಿ ಓದ್ತಾ ಇರೋದು. ಅವನಿಗೆ ಫುಲ್ ದೊಡ್ಡ ದೋಸೆ ಎಲ್ಲ ಹಾಕಿದ್ರೆ ಅದನ್ನು ತಿನ್ನಕ್ಕೆ ಬರಲ್ಲ. ಮತ್ತೆ ಅವನಿಗೆ ಚಟ್ನಿ ಇರಲೇಬೇಕು ದೋಸೆ ಜೊತೆ, ಇಲ್ಲ ಅಂತಂದ್ರೆ ಅವ್ನು ತಿನ್ಕೊಂಡೇ ಬರಲ್ಲ, ಅದು ಯಾವ ಕಲರ್ ಆದ್ರೂ ಇರಲಿ. ಹಾಗಾಗಿ ಅವನಿಗೆ ಮಾತ್ರ ನಾನು ಚಟ್ನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ ಚಟ್ನಿ ಕಾಯಿ ಮತ್ತೆ ಕಡಲೆ ಹಾಕಿ ಚಟ್ನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಲಿಶಾನ್ ಇವತ್ತು ಬ್ರೇಕ್ಫಾಸ್ಟ್, ಬೀಟ್ರೂಟ್ ದೋಸೆ ಮತ್ತೆ ಕಾಯಿ ಚಟ್ನಿ. ನನಗೆ ದೋಸೆ ಮತ್ತೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ. ಮತ್ತೆ ರೈಸ್ ಐಟಮ್ ತಿನ್ನೋದು ಕಡಿಮೆ, ಅಂದ್ರೆ ಸ್ಕೂಲಲ್ಲಿ ತಿನ್ನೋದು ಕಡಿಮೆ. ಮನೇಲಿದ್ರೆ ನಾನು ತಿನ್ನಿಸ್ತೀನಿ, ಮನೇಲಿ ತಿಂತಾನೆ. ಸ್ಕೂಲಲ್ಲಿ ಹಾಕೊಟ್ರೆ ತಿನ್ನಕ್ ಬರಲ್ಲ ಅವನಿಗೆ ನೀಟಾಗಿ. ಮತ್ತೆ ಅವ್ನ ಸ್ಕೂಲಲ್ಲಿ ಇಷ್ಟನೂ ಆಗಲ್ಲ. ಅವನೇ ಕೇಳ್ತಾನೆ, ಮಮ್ಮಿ ದೋಸೆ ಇಡ್ಲಿ ಮಾಡ್ಕೊಡು, ಚಪಾತಿ ಮಾಡ್ಕೊಡು ಅಂತ. ಹಾಗಾಗಿ ನಾನು ದೋಸೆ ಇಡ್ಲಿನೇ ಹಾಕೋದು. ಮತ್ತೆ ಫ್ರೂಟ್ ನಾನು ಸಪೋಟ ಹಾಕಿದ್ದೀನಿ, ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಅವ್ರಿಗೆ 2 ಬ್ರೇಕ್ಸ್ ಇರುತ್ತೆ, ಒಂದು ಫ್ರೂಟ್ ಬ್ರೇಕು, ಒಂದು ಬ್ರೇಕ್ಫಾಸ್ಟ್ ಬ್ರೇಕು.
ಹಾಗಾಗಿ 2 ಬಾಕ್ಸ್ ಕೊಟ್ಟು ಅವ್ನು ಸ್ಕೂಲ್ ಸ್ಟಾರ್ಟ್ ಆಗೋದು 8:30ಗೆ. ಫಸ್ಟ್ ನಾನು ಟಿಫನ್ ಪ್ರಿಪೇರ್ ಮಾಡಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಇಶಾನ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ನನ್ನ ಮಗ ಅಂತೂ ತುಂಬ ತುಂಟ. ಅವನಂತೂ ಸುಮ್ಮನೆ ಅಂತೂ ಕುತ್ಕೊಳ್ಳಲ್ಲ. ಮಮ್ಮಿ ಅದು ಮಮ್ಮಿ ಇದು ಅಂತ ಮಾತಾಡ್ತಾನೆ ಇರ್ತಾನೆ. ಮತ್ತೆ ನೀಟಾಗಿ ಹಾಕಿಸ್ಕೊಳ್ಳೋದು ಇಲ್ಲ ಕ್ರೀಮ್ ಎಲ್ಲ ಅವನು. ಲಿಶನ್ ರೆಡಿ ಆದ್ಮೇಲೆ ಹಾಲು ಕೊಡ್ತೀನಿ ಅವನಿಗೆ. ಒಂದೊಂದೇ ಫುಲ್ ಕುಡಿತಾನೆ, ಒಂದೊಂದೇ ಕುಡಿಯಲ್ಲ. ಇವತ್ತು ಅಷ್ಟೇ ಸ್ವಲ್ಪ ಕುಡ್ದ. ಮತ್ತೆ ಲಿಶಾನ್ ಆರ್ಮಿ ಪಬ್ಲಿಕ್ ಸ್ಕೂಲಿಗೆ ಹೋಗೋದ್ರಿಂದ ಹಿಂದಿ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಒಂದೊಂದು ಚಿಕ್ಕ ಕ್ಲಿಪ್ ಇದೆ, ಹಾಕ್ತೀನಿ ನೋಡ್ಕೊಂಡ್ ಬನ್ನಿ. ಸ್ಕೂಲ್ಗೆ ಹೋಗ್ಬೇಕು ಮಮ್ಮಿ. ಸ್ವಲ್ಪ ಕುಡಿತೀನಿ. ಆಸೆ ಅನಾಥ್ ಮಿತಿ ಮಿತಿ ಅನಾಥ್ ಆಸೆ ಆಮ್ ಮಿತಿ ಮಿತಿ ಆಮ್ ಆಸೆ ಇಮ್ಲಿ ಈಸೆ ಈಸೆ ಇಮ್ಲಿ ಕಟಿ ಕಟಿ ಇಮ್ಲಿ ಈಸೆ ಈ ಮಿತಿ ಮಿತಿ ಇಮ್ಲಿ ಬಿಸಿ ಲಾಡು ಹೇಳು ಮಮ್ಮಿನಾ. ನನಗೆ ಗೊತ್ತಿಲ್ಲ, ನೀನೇ ತಾನೇ ಬರ್ದಿರೋದು. ಈಗ ನಾನು ಲಿಶಾನ್ನ ಸ್ಕೂಲ್ ವ್ಯಾನ್ ಹತ್ರ ಬಿಟ್ಬರಕ್ ಹೋಗ್ತಾ ಇದ್ದೀನಿ. ಅದೇ 8 o'clockಗೆಲ್ಲ ಬಂದ್ಬಿಡುತ್ತೆ. ನಿಮಗೆ ಕಾಣ್ತಾ ಇರ್ಬೋದು ಅನ್ಸುತ್ತೆ, ಅದೇ ಲಿಶಾನ್ ಸ್ಕೂಲ್ ಬಸ್ಸು. ನಾವಿರೋದು ಆರ್ಮಿ ಕ್ಯಾಂಪಸ್ ಅಲ್ಲಿ, ಹಾಗಾಗಿ ಇಲ್ಲಿ ಆರ್ಮಿ ಬಸ್ಸಸ್ಸೇ ಮಕ್ಕಳನ್ನ ಕರ್ಕೊಂಡು ಹೋಗೋದು ಸ್ಕೂಲ್ಗೆ. ತುಂಬಾ ಸೇಫ್ ಇರುತ್ತೆ. ತುಂಬಾ ಜೋಪಾನವಾಗಿ ಕರ್ಕೊಂಡ್ ಬರ್ತಾರೆ. ಲಿಶಾನ್ನ ಸ್ಕೂಲ್ ವ್ಯಾನ್ ಹತ್ರ ಬಿಟ್ಟು ಬಂದ್ಬಿಟ್ಟು ನಮ್ಗೆ ಅಂತ ನಾವು ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಾಗಿತ್ತು ಪಲಾವ್. ಇದೇ ತರ ನಾನು ಮಾರ್ನಿಂಗ್ ರೂಟೀನ್ ಇರುತ್ತೆ. ಒಂದೊಂದ್ ದಿನ ಮಾರ್ನಿಂಗೇ ಪ್ರಿಪೇರ್ ಮಾಡ್ಬಿಡ್ತೀನಿ. ಲಿಶಾನ್ಗೂ ನಮಗೂ ಸೇಮ್ ಡಿಶ್ಶು. ಒಂದೊಂದ್ ದಿನ ಈ ತರ 2 ಡಿಶ್ ಮಾಡ್ಬೇಕಾಗುತ್ತೆ, ಲಿಶಾನ್ಗೊಂದು ನನ್ಗೊಂದು ಅಂತ. ಇದೇ ತರ ನನ್ನ ಮಾರ್ನಿಂಗ್ ರೂಟೀನ್ ಇರುತ್ತೆ. ಈ ನನ್ನ ಮಾರ್ನಿಂಗ್ ರೂಟೀನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರ್ಬೋದು ಪಲಾವ್ ಎಷ್ಟು ಚೆನ್ನಾಗಾಗಿದೆ ಅಂತ. ಮತ್ತೆ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ.